ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ. ಬನ್ನಿ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ವ್ಲಾಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆಗ್ತಾ ಬರ್ತಾ ಇದೆ. ಬಟ್ ವ್ಲಾಗ್ ಎಡಿಟಿಂಗ್ ಮಾಡಿರಲಿಲ್ಲ, ಹಾಗೆ ವಾಯ್ಸ್ ಕೂಡ ಕೊಟ್ಟಿರಲಿಲ್ಲ. ಹಾಗೆ ನೋಡಿ ಇವಾಗ ಎಡಿಟಿಂಗ್ ವಾಯ್ಸ್ ಎಲ್ಲ ಕೊಟ್ಟು ಅಪ್ಲೋಡ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಕೆಲವೊಂದ್ಸಲ ವ್ಲಾಗ್ ತುಂಬಾ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಅಂದರೆ ವೀಡಿಯೋಸ್ ಎಲ್ಲ, ಬಟ್ ಅದನ್ನ ಎಡಿಟಿಂಗು ಅದರ ವಾಯ್ಸ್ ಅದೇನು ಕೊಟ್ಟಿರಲ್ಲ. ಸೊ ಇದೇ ರೀತಿ ಸುಮ್ಮನೆ ಸರ್ಚ್ ಮಾಡ್ತಾ ಇರ್ತೀನಲ್ಲ ಯಾವ್ದಾದ್ರು ವ್ಲಾಗ್ಸ್ ಇದೆಯಾ ಅಂತೇಳಿ. ಸೊ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಓಕೆ ಇದೆ ಅಂತೇಳಿ, ಅವಾಗ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು. ಸೊ ಆ್ಯಕ್ಚುಲಿ ಗ್ಲಾಸ್ಗಳನ್ನೆಲ್ಲ ನಾನು ಅಮೆಝಾನಿಂದ ತರಿಸಿದ್ದೆ. ಸೊ ಇದನ್ನ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೀನಿ. ಸೊ ಅದೆಲ್ಲನೂ ಬಂದಿತ್ತಲ್ಲ, ಹಾಗಾಗಿ ವಾಶ್ ಮಾಡಿ ಅದನ್ನೆಲ್ಲ ಒರೆಸ್ಬಿಟ್ಟು ಇವಾಗ ಕಾಳುಗಳನ್ನೆಲ್ಲ ಸ್ಟೋರ್ ಮಾಡಿ ಇಡೋಣ ಅಂತೇಳಿ ಇಡ್ತಾ ಇದ್ದೀನಿ. ಈ ರೀತಿ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂಥರ ನೀಟಾಗಿ ಇರುತ್ತೆ. ಹಾಗೆ ಯಾವ ವಸ್ತು ಇದೆ, ಯಾವ ವಸ್ತು ಖಾಲಿ ಆಗಿದೆ ಎಲ್ಲದನ್ನು ನಾವು ತಿಳ್ಕೊಬೋದು ಕಿಚನ್ನಲ್ಲಿ. ಹಾಗೆ ಅಡುಗೆ ಮಾಡಲಿಕ್ಕೆ ಏನಿದೆ ಏನಿಲ್ಲ ಎಲ್ಲದನ್ನು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನನಗೆ ಗ್ಲಾಸ್ ಜಾರ್ಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಜಾಸ್ತಿ ಅದೇನೂ ಒಡೆದಾಕೊಳ್ಳೋದಿಲ್ಲ. ಒಂದ್ಸಲ ತೊಗೊಂಡ್ರೆ ತುಂಬ ವರ್ಷಗಳನ್ನೇ ಬರುತ್ತೆ, ಅಷ್ಟು ನಾನು ಜೋಪಾನವಾಗಿ ಕಾಪಾಡ್ಕೊಳ್ತೀನಿ. ಸೊ ಯಾವುದನ್ನು ನಾನು ರಫ್ ಯೂಸ್ ಮಾಡಿಬಿಟ್ಟು ಅದನ್ನೆಲ್ಲ ಹಾಳು ಮಾಡ್ಕೊಳಲ್ಲ. ಯಾವುದೇ ವಸ್ತು ಆದ್ರೂ ನಾನು ನೀಟಾಗಿ ಸೇಫಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಇದುವರೆಗೂ ಯಾವುದೂ ರೀತಿ ಅಂದರೆ ಯಾವುದು ಬ್ರೇಕ್ ಮಾಡಿಲ್ಲ ನಾನು ಇದುವರೆಗೂ. ಸೊ ಅಷ್ಟು ನಾನು ಜೋಪಾನವಾಗಿ ಕಾಪಾಡ್ಕೊಳ್ತೀನಿ. ಗ್ಲಾಸ್ ಜಾರೆ ಅಂತಲ್ಲ, ಯೂಶ್ವಲಿ ಎಲ್ಲದನ್ನು ಅದೇ ರೀತಿಯೇ ನಾನು ಇಟ್ಕೊಳ್ತೀನಿ. ನನ್ನ ವಸ್ತು ಹಾಗೆ ನನಗೆ ಇಂಟ್ರೆಸ್ಟ್ ಇರೋಂಥ ವಸ್ತುಗಳು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತೀನಿ. ಅದರಲ್ಲಿ ಈ ಗ್ಲಾಸ್ ಜಾರ್ಗಳು, ಕಿಚನ್ ಪ್ರಾಡಕ್ಟ್ಸ್ ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಹಾಗಾಗಿ ಎಲ್ಲದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಇವಾಗ ಅಂತೇಳಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಫಿಲ್ ಮಾಡಿ ಇನ್ನು ಮಿಕ್ಕಿರುವಂತಹ ಕಾಳುಗಳಿಗೆ ಇನ್ನು ಸ್ವಲ್ಪ ಗ್ಲಾಸ್ ಜಾರ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ, ಅದಿನ್ನ ಬಂದಿರಲಿಲ್ಲ. ಹಾಗಾಗಿ ಎಲ್ಲದನ್ನು ರಬ್ಬರ್ ಬ್ಯಾಂಡ್ಸ್ ಹಾಕಿ ದೊಡ್ಡ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡೋಣ ಅಂತೇಳಿ ಎಲ್ಲದನ್ನು ರಬ್ಬರ್ ಬ್ಯಾಂಡ್ಸ್ ಹಾಕಿ ಸ್ಟೋರ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕಿದರೆ ಅಷ್ಟೊಂದು ಚೆನ್ನಾಗೂ ಕಾಣಿಸಲ್ಲ. ಅದಕ್ಕೆ ಆ್ಯಕ್ಚುಲಿ ಕ್ಲಿಪ್ಸ್ ಅಂತೇಳಿ ಬರುತ್ತೆ, ಅದನ್ನ ನಾನು ಯಾವುದನ್ನು ಬೈ ಮಾಡಿ ಸದ್ಯಕ್ಕೆ ಇರಲಿ ಅಂತೇಳಿ ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಬಾಕ್ಸಲ್ಲಿ ಸ್ಟೋರ್ ಇಟ್ಕೊಂಡೆ. ಸೊ ಇದೆಲ್ಲ ಫಿಲ್ ಮಾಡಿದ್ನಲ್ಲ, ಸೊ ಇವಾಗ ಕಿಚನಲ್ಲಿ ಅರೇಂಜ್ಮೆಂಟ್ ಮಾಡಬೇಕಿತ್ತು. ಸೊ ಯೂಶ್ವಲಿ ಇದನ್ನ ಸುಮಾರು ಹೊತ್ತು ಮಾಡಿದೆ, ಆಲ್ಮೋಸ್ಟ್ ಒಂದು 1.5 to 2 hours ಮಾಡಿದೆ ಅನಿಸುತ್ತೆ. ತುಂಬಾ ಅಂದರೆ ಎಲ್ಲೆಲ್ಲಿ ಏನೇನು ಇಟ್ಟಿದೆ ಎಲ್ಲನೂ ತೊಗೊಂಬಂದ್ಬಿಟ್ಟು ಫಿಲ್ ಮಾಡೋದು ಸ್ವಲ್ಪ ಹೆವಿ ಅಂತೇಳಿ ಅನಿಸುತ್ತೆ. ಸೊ ಅದನ್ನೆಲ್ಲದನ್ನು ನೀಟಾಗಿ ಒರೆಸಿ ಇಡೋದು. ಇಲ್ಲ ಅಂತ ಹೇಳಿದ್ರೆ ಗ್ಲಾಸ್ ಜಾರು ನೀಟಾಗಿ ಒರೆಸಿಲ್ಲ ಅಂತ ಹೇಳಿದ್ರೆ ಮತ್ತೆ ಕಾಳುಗಳೆಲ್ಲ ಹುಳ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ಎಲ್ಲದನ್ನು ನೀಟಾಗಿ ಒರೆಸಿ ನೀಟಾಗಿ ಕ್ಲೀನಾಗಿ ಇಡಬೇಕಾಗುತ್ತೆ. ಸೊ ನೋಡಿ ಈ ರೀತಿ ಇಟ್ಟಿದ್ದೀನಿ. ಸೊ ಮತ್ತೆ ಇವತ್ತು ಈ ರೀತಿ ಇಟ್ಟರೆ ನಾಳೆ ಇನ್ನೊಂದು ಥರ ಇಟ್ಟಿರ್ತೀನಿ ಬಿಡಿ, ನಂದು ಅದೇ ರೀತಿ ಇರೋದೇ ಇಲ್ಲ, ಡಿಫ್ರೆಂಟ್ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಎಲ್ಲದನ್ನು ಫಿಲ್ ಮಾಡಿ ಸೊ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಚಿತ್ರದುರ್ಗ ಸೈಡ್ ಹೋದ್ವಿ, ಅಂದರೆ ಟೌನ್ ಸೈಡ್ ಹೋದ್ವಿ. ಸೊ ಒಂಥರ ಮಳೆ ಮೋಡ ಆಗ್ತಾ ಇತ್ತು, ಒಂಥರ ನೋಡ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ವಾತಾವರಣ. ಸೊ ಬಿಸಿಲಕ್ಕಿಂತ ಈ ರೀತಿ ಬಿಸಿಲೂ ಅಲ್ಲ ಮಳೆನೂ ಅಲ್ಲ, ಆ ರೀತಿ ವಾತಾವರಣ ಇರುತ್ತಲ್ಲ, ಅದೊಂಥರ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅದರಲ್ಲೂ ಈ ರೀತಿ ಲಾಂಗ್ ಡ್ರೈವ್ ಹೋದರೆ ಅದೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ನಾವು ಹೋಗಿದ್ದು ಬೇರೆ ಕೆಲಸಕ್ಕೆ, ಬಟ್ ಕೊನೆಗೆ ಹೋಗಿದ್ದು ದೇವಸ್ಥಾನಕ್ಕೆ. ಏನೋ ಗೊತ್ತಿರಲಿಲ್ಲ. ಸೊ ನಮ್ಮ ಮಮ್ಮಿಯವ್ರು ಹೋಗೋಣ ದೇವಸ್ಥಾನಕ್ಕೆ ಅಂತೇಳಿ ಹೋಗಿದ್ದು, ಬಟ್ ಅಲ್ಲಿ ನೋಡಿದರೆ ಅಲ್ಲಿ ಜಾತ್ರೆನೇ ಆಗ್ತಾ ಇತ್ತು. ಅಂದರೆ ಕೆಂಡ, ಈ ವೀರಭದ್ರೇಶ್ವರ ದೇವಸ್ಥಾನದ್ದು ಕೆಂಡ ಆಗ್ತಾ ಇತ್ತು. ಅದು ಆ್ಯಕ್ಚುಲಿ ಈಶ್ವರ ಟೆಂಪಲು, ಬಟ್ ಅಲ್ಲಿ ಎಲ್ಲ ಥರ ದೇವರುಗಳಿದೆ ಅಲ್ವಾ. ಸೊ ಹಾಗಾಗಿ ವೀರಭದ್ರೇಶ್ವರ ದೇವ್ರದ್ದು ಕೆಂಡ ಅಂತೆ. ಸೊ ಅದು ನಮಗೆ ಗೊತ್ತಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದು. ಸುಮ್ಮನೆ ಹೋಗೋಣ ಅಂತೇಳಿ ಹೋಗಿದ್ದು, ದೇವಸ್ಥಾನಕ್ಕೆ ಹೋಗಿದ್ದು ಸ್ವಲ್ಪ ದಿನನೇ ಆಗೋಗಿತ್ತು, ಹೋಗಿರಲಿಲ್ಲ. ಹಾಗಾಗಿ ಬರೋ ದಾರಿಯಲ್ಲೇ ಇದೆಯಲ್ಲ ಅಂತೇಳಿ ಹೋಗೋಣ ಅಂತೇಳಿ ಹೊರಟಿದ್ದು. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅಲ್ಲಿ ಹೋಗಿದ್ದು ಒಂಥರ ಜಾತ್ರೆ ಟೈಮಲ್ಲಿ ನಮಗೆ ಗೊತ್ತಿಲ್ಲದೆ ಹೋಗಿರ್ತೀವಲ್ಲ, ಅದೊಂಥರ ಖುಷಿ ಕೊಡುತ್ತೆ, ಬ್ಲೆಸ್ಸಿಂಗ್ ಸಿಗುತ್ತೆ. ನನಗೆ ದೇವ್ರುಗಳಂದರೆ ಸ್ವಲ್ಪ ಜಾಸ್ತಿನೇ ನಂಬಿಕೆ. ಹಾಗಾಗಿ ಆ ಥರ ಒಂಥರ ಎಮೋಷನ್ ನನಗೆ. ದೇವಸ್ಥಾನಗಳಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದಾಗ ಅಲ್ಲಿ ಪ್ರಸಾದ ಸಿಗ್ಬೋದು ಅಥವಾ ಒಳ್ಳೆ ಆಶೀರ್ವಾದ ಸಿಗ್ಬೋದು. ಆ ಥರ ಯಾವುದೇ ರೀತಿ ಇದ್ರೂ ನನಗೆ ಸ್ವಲ್ಪ ಖುಷಿ ಕೊಡುತ್ತೆ. ಪ್ರತಿಯೊಂದು ದೇವ್ರನ್ನು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಹೂಗಳನ್ನೆಲ್ಲ ಹಾಕಿದ್ರು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಸೊ ಜಾಸ್ತಿ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಇಟ್ಕೊಳಕ್ಕಾಗಲಿಲ್ಲ, ಬಿಕಾಸ್ ತುಂಬ ಜನ ಇದ್ದರು. ಹಾಗೆ ನನಗೂ ಕೂಡ ಸ್ವಲ್ಪ ಆರಾಮಾಗಿ ಕುತ್ಕೊಳ್ಳೋಣ, ಯಾವಾಗಲೂ ಕೆಲಸನೂ ಹೋಗೋ ಬದಲು ಸ್ವಲ್ಪ ನಾವು ಸ್ವಲ್ಪ ಸಮಯ ಕಳೆಯೋಣ ದೇವ್ರುಗಳ ಮುಂದೆ ಅಂತೇಳಿ ನಾನೇ ಸ್ವಲ್ಪ
ಅಷ್ಟಕ್ಕಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು. ನಿಜವಾಗ್ಲೂ ಹೇಳ್ತೀನಿ, ಎಲ್ಲೇ ಹೋದ್ರು ನಾವು ವಿಡಿಯೋ ಯಾವ ರೀತಿ ತಗೊಬೇಕು, ಯಾವ ರೀತಿ ಕ್ಲಿಪ್ಪಿಂಗ್ಸ್ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಿಜವಾಗ್ಲೂ ಇದೇ ಯೋಚನೆಯಲ್ಲೇ ನಾನು ಇರ್ತೀನಿ. ದೇವಸ್ಥಾನಗಳಿಗೆ ಹೋದ್ರೆ ನಮ್ಮಮ್ಮ ಅದೇ ಹೇಳ್ತಿರ್ತಾರೆ, ಸ್ವಲ್ಪ ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡು, ನಮಸ್ಕಾರ ಮಾಡು, ಯಾವಾಗಲೂ ವಿಡಿಯೋನೇ ಅಂತ ಇರ್ತೀಯ, ಸ್ವಲ್ಪ ಕೆಲಸನ ಕಡಿಮೆ ಮಾಡಿ ಸ್ವಲ್ಪ ನೀನು ಸ್ವಲ್ಪ ಟೈಮ್ ಕೊಡು ನಿನಗೋಸ್ಕರ ಅಂತೇಳಿ ಹೇಳ್ತಿರ್ತಾರೆ. ಸೊ ನನಗೂ ಹಾಗೆ ಅನಿಸುತ್ತೆ ಕೆಲವೊಂದ್ಸಲ. ಸೊ ಓಕೆ, ಕೆಲಸನೇ ಇಂಪಾರ್ಟೆಂಟ್ ಅಲ್ವಾ. ಹಾಗೆ ದೇವಸ್ಥಾನದಲ್ಲಿ ರುಚಿಯಾದ ಪ್ರಸಾದ ಸಿಕ್ತು. ನಿಜವಾಗ್ಲೂ ಊಟ ಬೇಡ ಮಾಡ್ಕೊಂಡು ಹೋಗಿದ್ದೆ, ಬಟ್ ಸ್ಟಿಲ್ ನಾನು ಊಟ ಮಾಡಿದೆ, ಅದು ಪ್ರಸಾದನೇ ಹಾಗೆ ಅನಿಸುತ್ತೆ. ಸ್ವಲ್ಪ ತಿಂದರೂ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಚಿತ್ರಾನ್ನ, ಪಾಯಸ, ಅನ್ನ, ಸಾಂಬಾರ್ ಎಲ್ಲನೂ ಕೊಟ್ಟಿದ್ರು, ಸಖತ್ ಟೇಸ್ಟಿಯಾಗಿತ್ತು. ಸೊ ತಿನ್ಕೊಂಡು ಮನೆ ಕಡೆ ಬಂದೆ. ಸೊ ಇವಾಗ ಆಲ್ಮೋಸ್ಟ್ ಒಂದು ಈವ್ನಿಂಗ್ ಆಗ್ತಾ ಇದೆ, 5:36 ಆಗ್ತಾ ಇದೆ. ಇವಾಗ ನಮ್ಮ ಗಾರ್ಡನಲ್ಲಿ ಸ್ವಲ್ಪ ಟೊಮೆಟೊಸ್ ಎಲ್ಲ ಬಿಟ್ಟಿತ್ತು, ಅದನ್ನೆಲ್ಲದನ್ನು ಕಿತ್ಕೊಂಡ್ ಬಂದಿದ್ದೆ. ಸೊ ಇದರಲ್ಲೇನೆ ನಾನು ಒಂಥರ ರೈಸ್ ಬಾತ್ ತರ ಮಾಡೋಣ ಅಂತೇಳಿ, ಸಾಂಬಾರ್ ರೈಸ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಈ ಟೊಮೆಟೊ ಇಂದ ಸಾಂಬಾರ್ ರೈಸ್ ಮಾಡಿದ್ರೆ ಸಕ್ಕ ಟೇಸ್ಟಿ ಆಗಿರುತ್ತೆ. ಸೊ ಯಾವುದೇ ರೀತಿ ಎಫೆಕ್ಟ್ ಇರಲ್ಲ, ಈ ಟೊಮೆಟೊ ಬೀಜ ಕರಗೋಗ್ಬಿಡುತ್ತೆ ಬಾಡಿಯಲ್ಲಿ. ಬಟ್ ನಾವು ದೊಡ್ಡದು ಅಂದ್ರೆ ಟೊಮೆಟೊಸ್ ಬರುತ್ತಲ್ಲ, ಅದು ಸ್ವಲ್ಪ ನಮ್ಮ ಬಾಡಿಯಲ್ಲಿ ಡೈಜೆಸ್ಟ್ ಆಗೋದು ಸ್ವಲ್ಪ ಕಡಿಮೆ. ಕಿಡ್ನಿಯಲ್ಲಿ ಸ್ಟೋನ್ಸ್ ಇರ್ಬೋದು, ಆ ರೀತಿ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅದು. ಬಟ್ ಈ ರೀತಿ ಟೊಮೆಟೊಸ್ ಏನಿಲ್ಲ, ಆರಾಮ್ಸೆ ನೀವು ತಿನ್ಕೊಬೋದು. ಇವಾಗ ಸಾಂಬಾರ್ ರೈಸ್ ಮಾಡಲಿಕ್ಕೆ ಏನೆಲ್ಲ ತರಕಾರಿ ಬೇಕಲ್ವಾ, ಸೊ ಅದನ್ನೆಲ್ಲದನ್ನು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಸ್ವಲ್ಪ ಬೇಗನೆ ಮಾಡೋಣ, ಬೆಳಕಿರೋ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಬೇಡೋಣ ಕೆಲಸ ಎಲ್ಲ ಅಂತೇಳಿ ಮಾಡ್ತಾ ಇದ್ದೀನಿ. ಏನೇ ಅಂದ್ರೂ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ರು ಕೂಡ ಆಲ್ಮೋಸ್ಟ್ ಒಂದು 7:30 ಆಗೋಗ್ಬಿಡುತ್ತೆ. ಇವಾಗ ಇದನ್ನ ಮಾಡಲಿಕ್ಕೆ ನಾನು ಒಂದು ಅರ್ಧ ಕಪ್ಪು ಅಕ್ಕಿ ತೊಗೊತಾ ಇದ್ದೀನಿ, ಹಾಗೆ ಕಾಲು ಭಾಗ ತೊಗರಿಬೇಳೆ, ಹಾಗೆ ಇನ್ನು ಕಾಲು ಭಾಗ ಮಸೂರ್ ದಾಲ್ ಅಂತೇಳಿ ಬರುತ್ತಲ್ಲ, ಸೊ ಅದನ್ನಿಷ್ಟನ್ನು ತೊಗೊಂಡಿದ್ದೀನಿ. ನಿಮಗೆ ಮಸೂರ್ ದಾಲ್ ಇಲ್ಲ ಅಂತ ಹೇಳಿದ್ರೆ ಒಂದು ಅರ್ಧ ಕಪ್ ಅಕ್ಕಿ, ಅರ್ಧ ಕಪ್ ತೊಗರಿಬೇಳೆ ಹಾಕಿದ್ರು ಕೂಡ ಚೆನ್ನಾಗೇ ಬರುತ್ತೆ. ಸೊ ಈ ಮೂರನ್ನು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಸಾಂಬಾರ್ ರೈಸ್ ಮಾಡಲಿಕ್ಕೆ ನಾನು ಒಂದು ಕುಕ್ಕರಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ, ಟೊಮೆಟೊಸ್ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನಮಗೆ ಬೇಕಾಗಿರುವಂತಹ ತರಕಾರಿಗಳನ್ನ ಎಲ್ಲದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಆಯಿಲಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತಹ ಖಾರದ ಪುಡಿ, ಸಾಂಬಾರ್ ಪುಡಿ, ಹಾಗೆ ಉಪ್ಪು, ಸ್ವಲ್ಪ ಸಕ್ಕರೆನೂ ಕೂಡ ಅದರಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಹಾಗೆ ಮೇಲ್ಗಡೆ ಒಂದು ಸ್ವಲ್ಪ ಅರಿಶಿನೂ ಕೂಡ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ತಗೊಂಡಿರುವಂತಹ ಅಂದರೆ ಅಕ್ಕಿ, ಬೇಳೆ, ಹಾಗೆ ನೀರು ಗೊತ್ತಲ್ವಾ, 1 ಕಪ್ಗೆ 2 ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಮುಗೀತು. ಹಾಗೆ ಮೇಲ್ಗಡೆ 1 ಅಥವಾ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ಅಥವಾ 4 ವಿಷಲ್ ಕೂಗಿಸ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುವ ಸಾಂಬಾರ್ ರೈಸ್ ನಿಮಿಷಗಳಲ್ಲಿ. ಊಟನೆಲ್ಲ ಮುಗಿಸ್ಕೊಂಡು ಇವಾಗ ವಾಕ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ ಇವಾಗ ಅಷ್ಟೇ ರೆಸಿಪಿ ತೋರಿಸಿದ್ನಲ್ಲ, ಅದನ್ನು ಲಾಸ್ಟಲ್ಲಿ ಅಂದರೆ ಯಾವ ರೀತಿ ಬರುತ್ತೆ ಅಂತೇಳಿ ತೋರಿಸ್ಲಿಲ್ಲ, ಮರ್ತು ಬಿಟ್ಬಿಟ್ಟೆ ನಾನು. ಸೊ ಆ ರೀತಿ ಮಾಡಿ ಚೆನ್ನಾಗಿ ಬರುತ್ತೆ. ಸೇಮ್ ಬಿಸಿಬೇಳೆ ಅಲ್ವಮ್ಮ, ಬಿಸಿಬೇಳೆ ಬಾತ್, ಬೇಳೆ ಬಾತು, ಬೇಳೆ ಬಾಯಿತು ಅಥವಾ ಸಾಂಬಾರ್ ರೈಸ್ ಏನಾದರೂ ಕರಿಬೋದು, ತುಂಬ ರುಚಿಯಾಗಿತ್ತು. ಅದ್ರ ಮೇಲೆ ಸ್ವಲ್ಪ ಖಾರ ಅಥವಾ ಬೋಟಿ ಅಥವಾ ಏನೋ ಹಾಕೊಂಡು ತಿಂತಾರಲ್ಲ, ಕರ್ಕೊಂಡು ಹಪ್ಳ, ಆ ರೀತಿ ಉಪ್ಪಿನಕಾಯಿ ಅಥವಾ ಏನಾದ್ರು ಇದ್ದರೆ ಇನ್ನೂ ರುಚಿ. ಸೌತೆಕಾಯಿ, ಕ್ಯಾರೆಟ್, ಅದೇ ಸ್ಪ್ರೌಟ್ಸ್ ಎಲ್ಲ ಮಾಡ್ಕೊತಾರಲ್ಲ, ಅದನ್ನೆಲ್ಲ ಆ ರೀತಿಯೂ ಕೂಡ ಮಾಡ್ಕೊತಿದ್ದೆ, ತುಂಬ ರುಚಿಯಾಗಿರುತ್ತೆ. ಸೊ ಲಾಸ್ಟಲ್ಲಿ ತೋರಿಸ್ಲಿಲ್ವಲ್ಲ, ಹಾಗಾಗಿ ಟೇಸ್ಟ್ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ರುಚಿಯಾಗಿರುತ್ತೆ. ನಾನು ತೋರಿಸಿಲ್ಲ ಅಂತೇಳಿ ಕೆಲವೊಬ್ರು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಚೆನ್ನಾಗಿರೋದಿಲ್ಲ ಹಾಗಾಗಿ ತೋರಿಸಿಲ್ಲ ಅಂತೇಳಿ ಅಂದ್ಕೊಂಡ್ಬಿಡ್ತೀರಾ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ರುಚಿಯಾಗಿದೆ ಅಮ್ಮ, ನಿಜ ಹೇಳು, ಚೆನ್ನಾಗಿತ್ತು, ನಿಜವಾಗ್ಲೂ ಚೆನ್ನಾಗಿರುತ್ತೆ ಆಯಿತಾ. ಸೊ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಎಲ್ಲ ಫುಲ್ ಊಟ ಮಾಡಿರ್ತೀರಾ, ಮತ್ತು ನೈಟ್ಗೆ ಸ್ವಲ್ಪ ಲೈಟಾಗಿ ಏನಾದರೂ ಸಾಕು ಅಂತಿದ್ರೆ ಅದನ್ನು ಆರಾಮ್ಸೆ ಮಾಡ್ಕೊಬೋದು. ನಾನೇ ಗ್ಯಾರಂಟಿ ಸಖತ್ ಟೇಸ್ಟಾಗಿರುತ್ತೆ, ಮಾಡ್ಕೊಂಡು ಟೇಸ್ಟು ತಿನ್ಕೊಳ್ಳಿ. ಸೊ ಇವಾಗ ನಾನು ಟೆರೆಸಲ್ಲಿ ವಾಕ್ ಮಾಡೋಣ ಅಂಥೇಳಿ ಬಂದೆ. ಇವಾಗ ಸಮ್ಮರಲ್ಲಿ ಏನು ಗೊತ್ತಾ, ಬೇಗ ಊಟ ಎಲ್ಲ ಮುಗಿಸ್ಬಿಟ್ಟಿರ್ತೀವಿ, ನಿದ್ದೆ ಬರೋಲ್ಲ ಸೆಕೆಗೆ, ಆ ಥರ ಸ್ವಲ್ಪ ಹೊತ್ತು ಈ ಥರ ವಾಕ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಗಾಳಿನೂ ಬೀಸ್ತಾ ಇರುತ್ತೆ, ಮತ್ತು ಡೈಜೆಷನ್ ಕೂಡ ಆಗುತ್ತೆ, ವಾಕ್ ಆಗುತ್ತೆ. ಸೊ ಎಲ್ಲ ಒಂಥರ ಚೆನ್ನಾಗಿ ಅನಿಸುತ್ತಲ್ವ. ಹಾಗಾಗಿ ಇವಾಗ 8 o'clock, ಕರೆಕ್ಟಾಗಿ 8 o'clock, ಇವಾಗ 9 o'clock ತನಕ ವಾಕ್ ಮಾಡಿಬಿಟ್ಟು ಹೋಗಿ ಮಲಗೋದಷ್ಟೇ ಇವಾಗ. ಸೊ ಈ ಹಳ್ಳಿ ಬೇರೆ ಅಲ್ವಾ, ಸೊ ರೋಡಲ್ಲೆಲ್ಲ ವಾಕ್ ಮಾಡ್ತಿರ್ತಾರೆ ಹೆಣ್ಮಕ್ಳು, ಅವ್ರು ರೋಡಲ್ಲಿ ಮಾಡ್ತಾರೆ, ನಾನು ಟೆರೆಸಲ್ಲಿ ಮಾಡ್ತೀನಿ ಅಷ್ಟೇ. ನನಗೆ ರೋಡಲ್ಲಿ ಮಾಡೋದಕ್ಕಿಂತ ಟೆರೆಸಲ್ಲಿ ವಾಕ್ ಮಾಡೋದು ತುಂಬ ಒಂಥರ ಕಂಫರ್ಟ್ ಅನಿಸುತ್ತೆ, ಹಾಗಾಗಿ ಇಲ್ಲೇ ಮಾಡ್ಕೊಳ್ತೀನಿ ನಾನು. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.